ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ನೋಡಿ, ತುಲಾರಾಶಿ ಅಂತ ಬಂದಾಗ ಪಾಪ ತುಲಾರಾಶಿ ಅವರಿಗೆ ಈ ಸಾಮಾನ್ಯವಾಗಿ 2 ವರ್ಷದಿಂದ ಅವ್ರಿಗೆ ತುಂಬ ಕಷ್ಟನೇ. ಯಾಕಪ್ಪ ಅಂತಂದರೆ ಗುರು ಒಂದೇ ಅಲ್ಲ. ನೋಡಿ, ತುಲಾರಾಶಿ ಅವರಿಗೆ 4ನೇ ಅವನು ಮತ್ತು 5ನೇ ಅವನಾಗಿ ಶನಿ ಇರ್ತಾನೆ. ಸೊ 4ನೇ ಅವನು 5ನೇ ಅವನಾಗಿ ಶನಿ 6ನೇ ಮನೆಗೆ ಹೋಗಿದ್ದಾನೆ. 6ನೇ ಮನೆ ಅಂತ ಅಂದ್ರೆ ಅದು ಗುರುವಿನ ಮನೆ ಕೂಡ. ಫಸ್ಟೇ ಹೇಳಿದೆ ನೋಡಿ, ತುಲಾರಾಶಿಯವರಿಗೆ ಗುರು ಬಂದು 3ನೇ ಅವನಾಗ್ತಾನೆ, 6ನೇ ಅವನು ಆಗ್ತಾನೆ. ಅದೇ 6ನೇ ಮನೆಗೆ ಶನಿ 4, 5 ಅಂತಂದರೆ ಅವನು ಸಪೋರ್ಟಿಂಗ್ ಗ್ರಹ ಇವ್ರಿಗೆ. ಆದರೂ ಅವನು ಹೋಗಿ 6ನೇ ಮನೇಲಿ ಕೂತಿದ್ದಾನೆ. ಸತತ 2 ವರ್ಷ ಆಯ್ತಾ ಬಂತು. ಇನ್ನೊಂದು 6 ತಿಂಗಳಿದೆ ಶನಿ ಚೇಂಜ್ ಆಗೋದಕ್ಕೆ. ಈ ಮೀನರಾಶಿಯಲ್ಲಿ ಯಾವಾಗ ಶನಿ ಹೋದ ಅವಾಗೆ ತುಲಾರಾಶಿಯವ್ರಿಗೆ ಬರೋ ಕಷ್ಟ ಎಲ್ಲ ಸ್ಟಾರ್ಟ್ ಆಯಿತು ಅಂತ ಅರ್ಥ. ಯಾಕಂದರೆ 6ನೇ ಮನೆ ಅಂತ ಬಂದಾಗ ನಮ್ಮ ಜಗಳ, ಕದನ, ಕೋಪ ಮತ್ತು ಯಾವುದೇ ಒಂದು ಕೆಲಸ ಕಾರ್ಯದಲ್ಲಿ ಆಗಿರ್ಬೋದು, ಕೋರ್ಟು ಕೇಸು, ಇವೆಲ್ಲವೂ ಕೂಡ ನಮ್ಮ ಮೇಲೆ ಬರುತ್ತೆ. ಈ 6ನೇ ಮನೆ ಅಂತ ಅಂದ್ರೆ ಜಗಳ, 6ನೇ ಮನೆ ಕೆಲಸ ಕೂಡ ಅದೇ ಆಗುತ್ತೆ. ಆದರೆ ಅಲ್ಲಿ ಗುರುವಿನ ಮನೆ, ಅದು ಗುರುವಿನ ಮನೆ ಅಂತ ಬಂದಾಗ ಗುರು ಅಂದರೆ ಮೂರನೇ ಮನೆ ಅಂತಂದರೆ ಧನಸ್ಸು ರಾಶಿಯ ಒಂದು ಅಧಿಪತಿ ಗುರು ಆಗಿರ್ತಾನೆ. ಗುರು ಏನಪ್ಪ ಅಂತಂದರೆ ನೋಡಿ, 3ನೇ ಮನೆ ಅಂದರೆ ಕಾಮ, ಕ್ರೋಧ, ಮದ, ಮತ್ಸರ, ನಮ್ಮ ಏನು ಬಾಂಧವ್ಯ, ಅಣ್ಣ ತಮ್ಮ, ಇವೆಲ್ಲವೂ ಕೂಡ ನಮಗೆ 3ನೇ ಮನೆ ಬರುತ್ತೆ. ಸೊ ಈ 3ನೇ ಮನೆಯವನು ಮತ್ತು 6ನೇ ಮನೆ ಅಂತಂದಾಗ ನಮ್ಮ ಕೆಲಸ ಕಾರ್ಯ ಜೊತೆಗೆ ನಮ್ಮ ಒಂದು ಕಷ್ಟ ನಷ್ಟ ಮತ್ತು ಜಗಳ, ಕೋಪ, ಇದೆಲ್ಲವೂ ಕೂಡ 6ನೇ ಮನೆ ಪ್ಲಸ್ 3ನೇ ಮನೆ, ಈ 2 ಮನೆಗಳು ಸೇರಿ ಗುರು ಈಗ 10ನೇ ಮನೆಗೆ ಬಂದಿದ್ದಾನೆ. 10ನೇ ಮನೆ ಅಂತ ಅಂದರೆ ಕೆಲಸ ಅಂತ ಹೇಳ್ತೀವಿ. ಕೆಲಸ ಆಗಿರ್ಬೋದು, ದುಡ್ಡಾಗಿರ್ಬೋದು, ನಮ್ಮ ಒಂದು ಜರ್ನಿ ಆಗಿರ್ಬೋದು, ಇವೆಲ್ಲವೂ ಕೂಡ ಗುರು ಇರ್ತಕ್ಕಂಥ ತುಲಾರಾಶಿಗೆ 10ನೇ ಮನೆ ಅಂತಂದರೆ ಕಟಕ ರಾಶಿ. ಸೊ ಕಟಕ ರಾಶಿ ಜೊತೆಗೆ ಅಲ್ಲೇನಾಗುತ್ತೆ, 12ನೇ ಮನೆ ಬುಧ. 12ನೇ ಮನೆ ಅಂದರೆ ವ್ಯಯಸ್ಥಾನಾಧಿಪತಿ ಬುಧ ಕೂಡ ಈಗ ಜೊತೆಲಿದ್ದಾನೆ. ಗುರು ಮತ್ತು ರಾಶಿಯಾಧಿಪತಿ ಶುಕ್ರ, ತುಲಾರಾಶಿಗೆ ಅಧಿಪತಿನೇ ಶುಕ್ರ. ಸೊ ತುಲಾರಾಶಿಯ ರಾಶಿಯಾಧಿಪತಿ ಶುಕ್ರ ಜೊತೆಗೆ ಗುರು. ಯಾವ ಗುರು? ನಮಗೆ 3ನೇವನು 6ನೇವನು ನಮ್ಮ ಕೋಪ ಜಗಳ ಏನಿದೆ ಆ ಗುರು ಬಂದು ಜೊತೆಗೆ 10ನೇ ಮನೆಯಲ್ಲಿ ಕೆಲಸ ಕಾರ್ಯ ಮಾಡ್ತಕ್ಕಂಥ ಜಾಗದಲ್ಲಿ ಗುರು ಇರ್ತಾನೆ. ಅದ್ರ ಜೊತೆಗೆ ರಾಶಿಯಾಧಿಪತಿ ಶುಕ್ರ ಕೂಡ ಇರ್ತಾನೆ. ಅದ್ರ ಜೊತೆಗೆ 12ನೇ ಮನೆಯವನು ಬುಧ, ಬಿಸ್ನೆಸ್ಸು, ನೀವೇನು ಮಾಡ್ತೀರಾ, ವ್ಯಯಸ್ಥಾನಾಧಿಪತಿ ಅಂದರೆ ದುಡ್ಡನ್ನ ಕಳೆಯೋ ಅಂಥವನು, ಅವನು ಕೂಡ ಹೋಗಿ 10ನೇ ಮನೇಲಿ ಕುತ್ಕೊಂಡಿದ್ದಾನೆ. 10ನೇ ಮನೇಲಿ ಕೂತ್ಕೊಂಡು ಅಲ್ಲಿಂದ ಏನು ಸುಮ್ಮನೆ ಇರ್ತಾರ? ಬುಧ ನೋಡಿ ಸಪ್ತಮ ದೃಷ್ಟಿ ಅಂತಂದರೆ ಮಕರ ರಾಶಿಗೆ ಇರೋ ಮನೆಯಿಂದ ಮಕರ ರಾಶಿಯನ್ನು ನೋಡ್ತಾನೆ. ಮಕರ ರಾಶಿ ಅಂತ ಬಂದಾಗ ತುಲಾರಾಶಿಯವ್ರಿಗೆ 4ನೇ ಮನೆ ಆಗತ್ತೆ. ಈ ಗ್ರಹಗಳು 3 ಗ್ರಹಗಳು ಕೊನೆಗೆ ಅವರ ರಾಶಿ ಅಧಿಪತಿ ಶುಕ್ರನು ಅಲ್ಲೋ ಕೂತ್ಕೊಂಡಾಗ ಬರ್ತಕ್ಕಂಥ ದುಡ್ಡನ್ನೆಲ್ಲ ಕಟ್ ಮಾಡ್ತಾ ಹೋಗ್ತಾರೆ. ಯಾಕಂದರೆ ಅಲ್ಲಿ ವ್ಯಯಸ್ಥಾನಾಧಿಪತಿ ಬುಧ ಕೂಡ ಇದ್ದಾನೆ. 9ನೇ ಮನೆಯವನಾಗಿದ್ದರೂ ಕೂಡ ಎಲ್ಲೋ ಒಂದು ಕಡೆ ಗುರು ಕೂಡ ಅಲ್ಲೇ ಇರೋದ್ರಿಂದ ಕೋಪ ಜಗಳ ಮತ್ತು ಕಾಂಟ್ರವರ್ಸಿಸ್ ಜಾಸ್ತಿ ಆಗ್ತಾ ಹೋಗುತ್ತೆ. 3ನೇವನು ಅಂತ ನಾನು ಏನು ಹೇಳಿದೆ, 3ನೇ ಮನೆ ಕಾಮ, ಕ್ರೋಧ, ಮದ, ಮತ್ಸರ ಎಲ್ಲವೂ ಬರುತ್ತೆ. ಅಣ್ಣ ತಮ್ಮದಿರ ಜಗಳಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು 10ನೇ ಮನೆ ಅಂತಂದಾಗ ಕೆಲಸದ ಒಂದು ಮನೆ ಆಗಿರುತ್ತೆ. ಕೆಲಸದ ಮನೆ ಅಂತ ಅಂದಾಗ ಏನಪ್ಪ ಅಂತ ಅಂದರೆ ನೋಡಿ, ತುಲಾರಾಶಿಯವ್ರಿಗೆ ಎಲ್ಲಾದರೂ ಕೆಲ್ಸಕ್ಕೆ ಹೋಗ್ತಿದ್ರೆ ಮೇಲಧಿಕಾರಿಗಳಿಂದ ತೊಂದರೆ ಆಗ್ತಕ್ಕಂಥದ್ದು, ಅಥವಾ ಕೆಲಸ ಮಾಡೋ ಜಾಗದಲ್ಲಿ ಓನರ್ಗಳು ತೊಂದರೆ ಕೊಡ್ತಕ್ಕಂಥದ್ದು. ಅದೇ ರೀತಿ ಇವರು ಕೆಲಸ ಮಾಡಿಸ್ಕೊಳ್ತಾ ಇದ್ದರೆ ಸಾಮಾನ್ಯವಾಗಿ ತುಲಾರಾಶಿಯವ್ರು ನೋಡಿ, ತುಲಾರಾಶಿಯವ್ರಿಗೆ 2 ವರ್ಷದಿಂದ ಮನೇಲಿ ಯಾರಾದರೂ ಕೆಲಸ ಮಾಡ್ತೀರಾ, ನಿಮ್ಮ ಮನೇಲಿ ಕರೆಕ್ಟಾಗಿ ಕೆಲಸದವ್ರು ಬರಲ್ಲ, ಒಳ್ಳೆ ಟೈಮ್ಗೆ ಕೈ ಕೊಟ್ಟಿರ್ತಾರೆ. ಮನೆ ಕೆಲಸದವ್ರು ತೊಂದರೆ, ಕಾರ್ ಡ್ರೈವರ್ಗಳು ತೊಂದರೆ, ಅಂದರೆ ಬರಲ್ಲ, ಅವರು ಇನ್ ಟೈಮಿಗೆ ಬರಲ್ಲ, ತುಂಬ ಕಷ್ಟ, ತುಂಬ ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗಬೇಕು, ನಮ್ಗೆ ಅವಶ್ಯಕತೆ ಇದ್ದಾಗ ಎಲ್ಲರೂ ಕೈ ಕೊಡ್ತಾ ಬರ್ತಾರೆ. ಅಂದರೆ ಕೆಲಸದವರಿಂದ ಕೂಡ ತೊಂದರೆ ಆಗ್ತಾ ಹೋಗುತ್ತೆ. ಅಥವಾ ನೀವು ಯಾವುದಾದ್ರೂ ಕಂಪನಿ ನಡೆಸ್ತಾ ಇರ್ತೀರ ಅಂದ್ಕೊಳ್ಳಿ, ತುಲಾರಾಶಿಯವರು ಕೆಲಸದವರೆಲ್ಲ ಒಂದಾಗಿ ನಿಮ್ಮ ಮೇಲೆ ಯಾವುದಾದ್ರೂ ಒಂದು ಅಪವಾದನ ಹೇರಿಸೋದು, ಅಥವಾ ನೀವು ಸಣ್ಣ ಪುಟ್ಟ ಒಂದು ಮಾತು ತಂದಿರ್ತೀರ ಅದನ್ನು ರೆಕಾರ್ಡ್ ಮಾಡ್ಕೊಳ್ಳೋದು, ಅದನ್ನು ದೊಡ್ಡದಾಗಿ ಸ್ಟ್ರೈಕ್ಗಳು ಮಾಡೋದು, ಈ ಥರದ್ದು ಒಂದು ಕೆಲಸ ಅಂತ ಬಂದಾಗ ಕಂಪ್ಲೀಟು ನಿಮ್ಮ ಕೆಲಸದ ವಿಷಯದಲ್ಲಿ ನೀವು ಕೆಲಸ ಮಾಡ್ತೀರಿ, ಅಥವಾ ನೀವು ಒಂದು 10 ಜನ ಕೆಲಸ ಕೊಟ್ಟಿರಿ, ಅವರಿಂದ ನಿಮಗೆ ತೊಂದರೆ. ನೀವೇನಾದರೂ ಕೆಲಸಕ್ಕೆ ಹೋಗ್ತಿದ್ರೆ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಜೊತೆಲಿರೋರಿಂದ ನಿಮಗೆ ತೊಂದರೆ. ಕೆಲಸ ಅಂತ ಅಂದಾಗೆ ತೊಂದರೆ. ತುಂಬ ಜನ ತುಲಾರಾಶಿಯವರು ಕೆಲಸ ಕಳ್ಕೊಳ್ತಾರೆ. ಇದು ಆಲ್ಮೋಸ್ಟ್ ಮಿಥುನ ರಾಶಿಯಲ್ಲಿ ಗುರು ಇದ್ದಾಗಿಂದ ನಡೀತಿತ್ತು. ಆದರೆ ಇವಾಗ 10ನೇ ಮನೆಗೆ ಬಂದಾಗ ಇನ್ನೂ ತೊಂದರೆ ಕೆಲಸದ ವಿಚಾರ ತೊಂದರೆ.
ಕೋರ್ಟು ಕೇಸು ಜಗಳಗಳು, ಮತ್ತು ಹೆಣ್ಣು ಮಕ್ಕಳಿಂದ ಗಂಡು ಮಕ್ಕಳಿಗೆ ತೊಂದರೆ ಆಗ್ತದೆ, ಗಂಡಸರಿಂದ ಹೆಣ್ಣು ಮಕ್ಕಳು. ತುಲಾರಾಶಿಯವ್ರು ಹೆಣ್ಮಕ್ಳಾಗಿದ್ದರೆ ಅವ್ರಿಗೆ ಗಂಡು ಮಕ್ಕಳಿಂದ ತೊಂದರೆ, ಗಂಡನಿಂದ ತೊಂದರೆ ಆಗ್ಬೋದು, ಅತ್ತೆ ಮಾವನಿಂದ ತೊಂದರೆ ಆಗ್ಬೋದು, ಅಥವಾ ಅವ್ರು ಇಷ್ಟಪಟ್ಟಿರೋರಿಂದ ತೊಂದರೆ ಆಗ್ಬೋದು. ಏನಾದರೂ ಒಂದು ಕಾಂಟ್ರವರ್ಸಿಯಲ್ಲಿ ಸಿಕ್ಕಾಕೊಳ್ತಾನೆ ಇರ್ತಾರೆ, ಅಥವಾ ಮಾಡದೇ ಇರೋ ಕೆಲಸದಲ್ಲಿ ಎಲ್ಲೋ ಒಂದು ಕಡೆ ಸಿಕ್ಕಾಕೊಂಡು ಅಪವಾದವನ್ನು ಮೇಲೆ ಹಾಕ್ಕೊಳ್ಳೋ ಅಂಥದ್ದು ತುಲಾರಾಶಿಯವ್ರದ್ದಾಗಿರುತ್ತೆ. ಮತ್ತು ಮನಸ್ಥಿತಿ ಚೆನ್ನಾಗಿರಲ್ಲ, ಯಾಕಂದರೆ ಚಂದ್ರನ ಮನೆ ಅದು, ಕಟಕ ರಾಶಿ ಅದು. ಕಟಕ ರಾಶಿಯಲ್ಲಿ ಯಾವಾಗ ನಿಮಗೆ ಗುರು ಮತ್ತು ಶುಕ್ರ, ಅದರಲ್ಲೂ ಬುಧ ಒಂದಾಗಿದ್ದಾರೆ, ಈ 3 ಜನ ಸೇರ್ಕೊಂಡಿದ್ದಾರೆ, ಮನಸ್ಥಿತಿಯನ್ನು ಕೆಡಿಸ್ತಾರೆ. ತುಂಬ ಜನ ತುಲಾರಾಶಿಯವರು ನೊಂದು ಬೆಂದು ಸಾಕಾಗಿದ್ದಾರೆ.